ಮೆಟ್ರೋ ಪ್ರಯಾಣಿಕರಿಗೆ ಡಬಲ್ ಗುಡ್ ನ್ಯೂಸ್. ಕಾಳಿನ ಅಗ್ರಹಾರ ಹಾಗೂ ನಾಗಾವರದ ಪಿಂಕ್ ಲೈನ್, ಸಿಲ್ಕ್ ಬೋರ್ಡ್, ಕೆಆರ್ಪುರಂ ಬ್ಲೂ ಲೈನ್ ಸೇವೆ ಈ ವರ್ಷದ ಕೊನೆಯಲ್ಲಿ ಆರಂಭ ಆಗುತ್ತಂತೆ. ಈಗಾಗಲೇ ಸೇವೆಯಲ್ಲಿರುವ ಮಾರ್ಗಗಳ ವಿಸ್ತರಣೆ ಆಗುತ್ತೆ. 2026ರ ಅಂತ್ಯದ ಒಳಗೆ ಹೊಸ ಮೆಟ್ರೋ ಸಂಚಾರ ಆಗುತ್ತಂತೆ. ಹಾಗಾದರೆ ಯಾವೆಲ್ಲ ಹೊಸ ಮಾರ್ಗಗಳು ಓಪನ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ 2026ರ ಅಂತ್ಯದ ವೇಳೆಗೆ ಈ ಪಿಂಕ್ ಮತ್ತು ಬ್ಲೂ ಲೈನ್ಗಳಲ್ಲಿ ಮೆಟ್ರೋ ರೈಲುಗಳು ವಾಣಿಜ್ಯ ಸಂಚಾರವನ್ನು ನಡೆಸ್ತವೆ. ಮೇ ತಿಂಗಳಲ್ಲಿ ಪಿಂಕ್ ಲೈನ್ ಮೊದಲ ಹಂತ ಓಪನ್ ಆದರೆ ಡಿಸೆಂಬರ್ ವೇಳೆಗೆ ಬ್ಲೂ ಲೈನ್ನ ಮೊದಲ ಹಂತದ ಕಾರ್ಯಾಚರಣೆ ಆರಂಭ ಆಗುತ್ತಂತೆ. ಕಾಳಿನ ಅಗ್ರಹಾರ ಟು ನಾಗಾವರ ಸಂಪರ್ಕಿಸುವಂಥ ಪಿಂಕ್ ಲೈನ್ 21 ಕಿಲೋಮೀಟರ್ ವಿಸ್ತೀರ್ಣ ಇದೆ. ಇದು ಆ ಪೈಕಿ ಕಾಳಿನ ಅಗ್ರಹಾರದಿಂದ ತಾವರೆಕೆರೆವರೆಗೆ 7.5 ಕಿಲೋಮೀಟರ್ 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳು ಮೇನಲ್ಲಿ ಓಪನ್ ಆಗುತ್ತೆ. ನವೆಂಬರ್ನಲ್ಲಿ ತಾವರೆಕೆರೆಯಿಂದ ನಾಗಾವರ ತನಕ 12 ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಕಾರ್ಯಾಚರಣೆಯನ್ನು ಶುರು ಮಾಡುತ್ತವೆ. ಪಿಂಕ್ ಲೈನ್ಗಾಗಿ ಈಗಾಗಲೇ BMLನಿಂದ ಒಂದು ಡ್ರೈವರ್ಲೆಸ್ ರೈಲು ಕೂಡ ಬಂದಿರೋದು. ಬ್ಲೂ ಲೈನ್ನ ಸಿಲ್ಕ್ ಬೋರ್ಡಿಂದ ಕೆಆರ್ಪುರಂ ಮಾರ್ಗ ಈ ವರ್ಷ ಡಿಸೆಂಬರ್ ವೇಳೆಗೆ ಓಪನ್ ಆಗುತ್ತೆ. ಇದು 17 ಕಿಲೋಮೀಟರ್ ಮಾರ್ಗ ಇದೆ, 13 ಸ್ಟೇಷನ್ಗಳು ಇದರಲ್ಲಿದೆ. ನೀಲಿ ಮಾರ್ಗ ಒಟ್ಟು 58 ಕಿಲೋಮೀಟರ್ ವಿಸ್ತೀರ್ಣ ಇದೆ. ಮೊದಲ ಹಂತ 2026ರ ವರ್ಷಾಂತದ ವೇಳೆಗೆ ಕಾರ್ಯಾರಂಭ ಆದರೆ 2027ರಲ್ಲಿ ಎರಡನೇ ಹಂತ ಓಪನ್ ಆಗಲಿದೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಬಹುತೇಕ ತಗ್ಗುವಂತಹ ನಿರೀಕ್ಷೆ ಇದೆ. ಬೆಂಗಳೂರಿಗರಿಗೆ ಇದೊಂದು ಖುಷಿಯ ವಿಚಾರ, ಡಬಲ್ ಗುಡ್ ನ್ಯೂಸ್ ಇದು. ಕಾಳಿನ ಅಗ್ರಹಾರದಿಂದ ನಾಗಾವರದ ಪಿಂಕ್ ಲೈನ್ ಮತ್ತು ಸಿಲ್ಕ್ ಬೋರ್ಡಿಂದ ಕೆಆರ್ಪುರ ತನಕ ಬ್ಲೂ ಲೈನ್ ಏನಿದೆ ಇದು ಈ ವರ್ಷದ ಒಳಗಡೆ ಅಂದರೆ ಒಂದು ಮೇ ಮತ್ತು ಒಂದು ಈ ವರ್ಷದ ಕೊನೆಯಲ್ಲಿ ಆರಂಭವಾಗ್ತಾ ಇದೆ. ಈಗಾಗಲೇ ಮಾರ್ಗಗಳ ವಿಸ್ತೀರ್ಣ ಸೇವೆಯಲ್ಲಿದೆ. 2026ರ ಅಂತ್ಯದ ವೇಳೆಗೆ ಹೊಸ ಮೆಟ್ರೋ ಸಂಚಾರ ಶುರುವಾಗುತ್ತೆ. ಮೇ ತಿಂಗಳಲ್ಲಿ ಪಿಂಕ್ ಲೈನ್ ಮೊದಲ ಹಂತ ಓಪನ್ ಆಗುತ್ತಂತೆ. ಡಿಸೆಂಬರ್ ವೇಳೆಗೆ ಬ್ಲೂ ಲೈನ್ ಮೊದಲ ಹಂತದ ಕಾರ್ಯಾಚರಣೆ ಆರಂಭ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಬೆಂಗಳೂರಿಗರಿಗೆ ಮತ್ತೊಂದು ಖುಷಿ ವಿಚಾರ, ಮತ್ತೆರಡು ಲೈನ್ಗಳು ಓಪನ್ ಆಗುತ್ತಂತೆ ಈ ವರ್ಷ. ಪ್ರವೀಣ್, ಸಿಲಿಕಾನ್ ಸಿಟಿ ಅಂದ್ರೆ ಟ್ರಾಫಿಕ್ ಸಿಟಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಬಹುತೇಕ ಮಂದಿ ಕೆಲ್ಸಕ್ಕೆ ಹೋಗೋರು ಮೆಟ್ರೋಗೆನೆ ಡಿಪೆಂಡ್ ಆಗಿದ್ದಾರೆ. ಸೊ ಹೀಗಾಗಿ ಈಗಾಗಲೇ BMRCL ಹಲವಾರು ಮಾರ್ಗಗಳನ್ನ ಓಪನ್ ಮಾಡಿದಂಥದ್ದು, ಹಾಗೇನೆ ಹೊಸ ರೈಲುಗಳನ್ನ ಕೂಡ ಪರಿಚಯ ಮಾಡ್ತಾ ಇದ್ದಂಥದ್ದು. ಸೊ 2026 ಸೊ ಈ 2026ರ ಅಂತ್ಯದ ಒಳಗೆ ಪಿಂಕ್ ಮತ್ತೆ ಬ್ಲೂ ಲೈನ್ ಗಳಿಗೆ ಮೆಟ್ರೋ ರೈಲುಗಳು ವಾಣಿಜ್ಯ ಸಂಚಾರವನ್ನ ಕೂಡ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದನ್ನು ಕೂಡ ಮೇ ತಿಂಗಳಿನಲ್ಲಿ ಪಿಂಕ್ ಲೈನ್ ಮೊದಲ ಹಂತ ಓಪನ್ ಆದರೆ ಡಿಸೆಂಬರ್ ವೇಳೆಗೆ ಬ್ಲೂ ಲೈನ್ ಮೊದಲ ಹಂತವು ಕಾರ್ಯಾಚರಣೆಯನ್ನು ಕೂಡ ಆರಂಭಿಸುತ್ತೆ. ಸೊ ಇದು ಕಾಳಿನ ಅಗ್ರಹಾರ ಟು ನಾಗವಾರ ಸಂಪರ್ಕಿಸುವ ಪಿಂಕ್ ಲೈನ್ 21.25 ಕಿಲೋಮೀಟರ್ ವಿಸ್ತೀರ್ಣವಿದ್ದು, ಆ ಪೈಕಿ ಕಾಳಿನ ಅಗ್ರಹಾರ ಟು ತಾವರೆಕೆರೆವರೆಗೆ 7.5 ಕಿಲೋಮೀಟರ್ ನಿಂದ 6 ಎಲಿವೇಟೆಡ್ ಕೂಡ ಮೆಟ್ರೋ ಸ್ಟೇಷನ್ಗಳು ಮೇ ನಲ್ಲಿ ಓಪನ್ ಆಗುತ್ತೆ. ಸೊ ನವೆಂಬರ್ ನಲ್ಲಿ ತಾವರೆಕೆರೆ ಟು ನಾಗವಾರ 12 ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಕೂಡ ಕಾರ್ಯಾಚರಣೆ ಆಗುತ್ತೆ. ಮೊದಲ ಹಂತ 2026ರ ವರ್ಷಾಂತ್ಯದ ವೇಳೆಗೆ ಕಾರ್ಯಾರಂಭವಾದರೆ 2027ರಲ್ಲಿ ಎರಡನೇ ಹಂತ ಓಪನ್ ಆಗುತ್ತೆ ಅನ್ನೋದನ್ನ ಕೂಡ BMRCL ತಿಳಿಸಿರುವಂತದ್ದು. ಸೊ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗಾಗಲೇ ಕಾಳಿನ ಅಗ್ರಹಾರದಿಂದ ನಾಗವಾರದ ಪಿಂಕ್ ಲೈನ್ ಮತ್ತು ಸಿಲ್ಕ್ ಬೋರ್ಡ್ ನಿಂದ ಕೆಆರ್ಪುರಂವರೆಗಿನ ಬ್ಲೂ ಲೈನ್ ಸೇವೆ ಆರಂಭಿಸುವುದರಿಂದ ನಗರದ ಟ್ರಾಫಿಕ್ ಸಮಸ್ಯೆ ಬಹುತೇಕ ತಗ್ಗುವ ನಿರೀಕ್ಷೆ ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಎಕ್ಸ್ಪರ್ಟ್ ಗಳ ಅಭಿಪ್ರಾಯ ಏನಂದ್ರೆ ಡೆಲ್ಲಿ ಹೇಗೆ ಆಗಿದೆ ಅದನ್ನ ಆ ರೀತಿ ಬೆಂಗಳೂರು ಮುಂಬರುವಂತಹ ಫ್ಯೂಚರ್ ಅಲ್ಲಿ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೀಗಾಗಿ ವಾತಾವರಣ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಸದ್ಯ ಮೆಟ್ರೋಗಳು ಬಂದಾಗ ಬಹುತೇಕ ಮಂದಿ ತಮ್ಮ ತಮ್ಮ ವಾಹನಗಳನ್ನ ಬಳಸದೆ ಮೆಟ್ರೋಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಹಾಗೇನೆ ಸಿಟಿಯ ವಾತಾವರಣ ಕೂಡ ಬಹಳಷ್ಟು ಒಳ್ಳೆಯ ರೀತಿ ಇರುತ್ತೆ. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.